ಅಜ್ಜಿ ನಿಂಗಜ್ಜಿ ನಿಂಗಜ್ಜಿ ಏನ್ ಮಾಡ್ತಾ ಇದ್ದಿ ಅಜ್ಜಿ? ಏನು ಕಾವೇರಿ, ಏನು ಬಂದಿದ್ದು? ಅಜ್ಜಿ ನೋಡ್ಕೊಂಬಂದ್ಬಿಟ್ಟಿದ್ಯಾ? ಎಲ್ಲಿ ಒಬ್ಳೆ ಬಂದಿದ್ಯಾ? ನಿಮ್ಮ ಅಮ್ಮ ಬರಲಿಲ್ವೇ? ನನ್ಗೆ ಗೊತ್ತು, ನಾನು ಇಲ್ಲೇ ಗುಡಿಯಾಗ ಆಟ ಆಡ್ತಿದ್ದೆ, ಅದಕ್ಕೆ ಬಂದೆ ಸುಮ್ಮನೆ. ಅಜ್ಜಿ ಏನ್ ಮಾಡುತ್ತೆ ನೋಡೋಣ ಅಂತನ. ಯಾಕನ ತಿಂಬಕ್ ಕಡ್ತೈತೆ, ಏನ್ ಮಾಡೈತೆ ತಿಂಡಿನ ಅಂತನ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಏನ್ ಮಾಡೈತೆ ಅಜ್ಜಿ? ಐತಾ ಒಳಗೆ? ಹ್ಞೂ ಐತೆ, ಉಪ್ಪಿಟ್ಟು ಮಾಡೈತಿ ಇವತ್ತು. ಉಪ್ಪಿಟ್ಟು ತಿಂತೀಯಾ? ಹಾಂ ಅಮ್ಮ, ಅಮ್ಮ ಕಾವೇರಿ ಬಂದವಳೆ, ಅವಳಿಗೆ ಒಂದಿಷ್ಟು ಉಪ್ಪಿಟ್ಟು ಹಾಕೊಂಬರಮ್ಮ. ಅಯ್ಯೋ ಹೋಗ್ ಮಾಮ, ನಾನು ಉಪ್ಪಿಟ್ಟು ತಿನ್ನಲ್ಲ. ಅಜ್ಜಿ ಉಪ್ಪಿಟ್ಟು ಮಾಡೈತಾ? ಅಯ್ಯೋ ಹೋಗು, ನನಗೆ ಉಪ್ಪಿಟ್ಟು ತಿಂದ್ರೆ ಆಗಲ್ಲ. ನನಗೆ ಉಪ್ಪಿಟ್ಟು ಕಂಡ್ರೇನೆ ಆಗಲ್ಲ, ನನಗೆ ಉಪ್ಪಿಟ್ಟು ತಿಂಬಕ್ಕಾಗಲ್ಲ. ನಾನು ಯಾತನ ಮಾಡೈತೇನ, ಪಲಾವೋ ಚಿತ್ರಾನ್ನನೋ ಅಥವಾ ದೋಸೆನೋ ಒಯ್ದೈತೇನೋ ಅಂತ ಬಂದೆ. ಹೋಗು, ನಾನು ಉಪ್ಪಿಟ್ಟು ತಿಂಬಲ್ಲ. ನಾನು ನಮ್ಮಂತಕ್ಕೆ ಹೋಗಿ ಅಲ್ಲೇ ತಿಂತೀನಿ. ಹಾಂ, ಏನು ಉಪ್ಪಿಟ್ಟು ತಿನ್ನಲ್ವಾ ನೀನು? ಯಾಕೆ? ಅಯ್ಯೋ ಹೋಗ್ ಮಾಮ, ಉಪ್ಪಿಟ್ಟು ತಿಂದ್ರೆ ಯಾವಾಗ್ಲೂ ನೀರ್ ಕುಡಿಬೇಕು ಅನ್ಸುತ್ತೆ, ಅದಕ್ಕೆ ನಾನು ನೀರ್ ಕುಡಿಬೇಕು ಅನ್ಸುತ್ತೆ ಅಂತಾನ ಉಪ್ಪಿಟ್ಟು ತಿಂಬಲ್ಲ. ನಾನು ನಮ್ಮ ಮನೆ ಮಾಡಿರೋನು ತಿಂಬದೇ ಇಲ್ಲ. ಏನಂತಪ್ಪ ನಿನ್ ಸೊಸೆದು ಮದೇಶ? ನೋಡಮ್ಮ, ಕಾವೇರಿ ಬಂದಿದ್ಲು, ಅಜ್ಜಿ ಏನಾನ ತಿಂಡಿ ಮಾಡುತ್ತೆ ತಿನ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಅಂತಂದ್ಲು. ಅದಕ್ಕೆ ನಿಮ್ಮ ಅಜ್ಜಿ ಉಪ್ಪಿಟ್ಟು ಮಾಡೈತೆ ತಾಂಬರ ಕೇಳ ತಿಂತೀಯ ಅಂದರೆ ನಾನು ಉಪ್ಪಿಟ್ಟು ತಿಂಬಲ್ಲ, ಉಪ್ಪಿಟ್ಟು ತಿಂದರೆ ಬರೀ ನೀರು ಕುಡಿಯಂಗಾಗುತ್ತೆ ಅಂತ ಹೇಳ್ತಾಳೆ. ಹೂನಪ್ಪ, ಅವಳು ಉಪ್ಪಿಟ್ಟು ಕಿಪ್ಪಿಟ್ಟು ತಿಂಬಲ್ಲ. ಅವ್ರ ಮನೆಗೆ ಉಪ್ಪಿಟ್ಟು ಅದಕ್ಕೆ ಸ್ಯಾನೆ ಮಾಡೋದೇ ಇಲ್ಲ ಮಲ್ಲಿ. ನಿಮ್ಮ ಅಕ್ಕಯ್ಯ. ಹೌದೇನು? ಒಬ್ಬ ಮಗಳು ಅಂತ ನಾ ಕೇಳಿದೆ, ಕೊಟ್ಟು ಬೆಳೆಸವ್ರೆ, ಅದಕ್ಕೇನೆ. ಹೆಂಗೋ ಚೆನ್ನಾಗಿರ್ಲಿ ಬಿಡು. ಇರ್ಲಿ ಬಿಡಪ್ಪ, ನೀನು ನಿಮ್ಮ ಅಕ್ಕಯ್ಯ ಚಿಕ್ಕರಾಗಿದ್ದಾಗ ಸದ್ಯ ನಮ್ಗೆ ಉಪ್ಪಿಟ್ಟೆ ಕೊಟ್ಟರು ಸಾಕು ಅಂತನ ಕಾಯ್ಕೊಂಡಿದ್ರಿ. ಯಾಕನ ನಾವು ಉಪ್ಪಿಟ್ಟು ತಿಂಡಿ ಮಾಡ್ಬೇಕಂದ್ರೆ ಯಾವಾಗಲೂ 6 ತಿಂಗಳಿಗೋ ವರ್ಷಕ್ಕೋ ಮಾಡ್ತಿದ್ವಿ. ಈಗ ಇವ್ರ ಮನೆಗೆ ದಿನ ತಿಂಡಿ ಪಂಡಿ ಮಾಡ್ತಾರೆ, ಅದಕ್ಕೆ ಚೆನ್ನಾಗಿದ್ದಾಳೆ ಒಬ್ಬ ಮಗಳು. ಓ ಕಾವೇರಿ ಇಲ್ಲಿ ಬಂದವಳೆ. ಏ ಕಾವೇರಿ, ನೀನ್ ಎಲ್ಲೆಲ್ಲೇ ಹುಡ್ಕಾಡೋದು, ಇಲ್ಲಿಗೆ ಬಂದಿದೀಯಾ? ಏನಕ್ಕ, ನಿನ್ನ ಮಗಳಿಗೆ ಉಪ್ಪಿಟ್ಟು ತಿಂಬತ್ ಕಲ್ಸಿಲ್ವೇನು? ಉಪ್ಪಿಟ್ಟು ಬೇಡ ಅಂತಾಳೆ. ಹಂಗೆ ಅವಳು ಉಪ್ಪಿಟ್ಟು ಪಪ್ಪಿಟ್ಟು ಮಾಡಿದ್ರೆ ತಿಂಬಲ್ಲ ತಿಂಬಲ್ಲ ಅಂತ ಆಟ ಮಾಡ್ತಾಳೆ. ಅವಳಿಗೆ ಅಂತ ನಾ ಬೇರೆ ಮಾಡ್ಕೊಡ್ಬೇಕು. ಅವ್ರಪ್ಪ ಇದ್ರೆ ಉಪ್ಸುತ್ತೆ, ಅವ್ಳು ಕೇಳಿದ್ದೆ ಕೊಡ್ಸುತ್ತೆ. ಇಲ್ಲ ಅಂತ ಹೇಳಲ್ಲ. ಅವ್ರಪ್ಪ ಇಲ್ದಿದ್ರೆ ನಾನಾದ್ರೆ ಒಂದ್ ಏಟ್ ಬಿಟ್ಟು ಸುಮ್ಮನೆ ತಿನ್ನು ಅಂತಾನ ತಿನ್ಸಿ ಕಳಿಸ್ತೀನಿ. ಅವಳಿಗೋಸ್ಕರ ಬೇರೆದ್ ಮಾಡಕ್ ಆಗಲ್ಲ ಅಂತಾನ. ಅವ್ರಪ್ಪ ಇದ್ರೇನೆ ಅವಳು ಹೆಚ್ಕೊಂಬದು. ಅದನ್ನ ತಿಂಬಲ್ಲ, ಇದನ್ನ ತಿಂಬಲ್ಲ, ಅದನ್ನ ಕೊಡ್ಸು ಇದನ್ನ ಕೊಡ್ಸು ಅಂತ ನಾ ತಲೆ ತಿಂತಾಳೆ. ಅವ್ರಪ್ಪ ಇಲ್ದಿದ್ರೆ ಸುಮ್ಮನೆ ಉಳ್ಳಕ್ ತಿಂತಾಳೆ. ನಾನೇನೋ ಒಂದ್ ಏಟ್ ಕೊಟ್ರೆ ಸಾಕು. ಯಾಕಕ್ಕ ಒದಿತೀಯ? ಸಣ್ಣ ಹುಡುಗಿ ಬಿಡು, ಅವಳಿಗೆ ಏನು ಗೊತ್ತಾಗುತ್ತೆ ಹೇಳು. ಸಣ್ಣ ಹುಡುಗಿ ಅಂತ ಉಪ್ಸಿದ್ರೆ ಮುಂದೆ ದೊಡ್ಡರಾದಾಗ್ಲೂ ಅದನ್ನೇ ಕಲಿತಾರೆ. ಅದಕ್ಕೆ ಮತ್ತೆ ಬಿಡ್ತಾ ಇರ್ಬೇಕು ಆಟ ಮಾಡೋದ್ರೆ. ಮನೆಗೆ ಏನ್ ಮಾಡಿರ್ತೀವೋ ಅದನ್ನ ಸುಮ್ಮನೆ ತಿನ್ಬೇಕು ಒಟ್ಟು ತುಂಬ. ಅದು ಬೇಡ ಇದು ಬೇಡ ಬರೀ ಇದೇ ಅವಳದು. ಯಾಕೆ ಮಾಡ್ತೀವ ಅದನ್ನ ತಿಮ್ಮಲ್ಲ, ಮಾಡದೇ ಇರೋದ ಅದನ್ನ ಮಾಡಮ್ಮ ಇದನ್ನ ಮಾಡಮ್ಮ ಅಂತ ಕೇಳ್ತಾಳೆ. ಬಾರೆಮಣಿ ಮಲ್ಲಿ, ಏನ್ ಮಾಡಿದ್ರಿ ನೀವು ಮನೆ ತಿಂಡಿನ? ಬಾ ಕೂಕ ಬಾ. ನಾವಿವತ್ತು ಅನ್ನ ಮುದ್ದೆ ಸಾರಿ ಮಾಡಿದ್ವಿ. ಕೂಲರ್ ಬಂದಿದ್ರು, ಓಟು ತಿಂಡಿ ಮಾಡಕ್ಕಾಗಲ್ಲ ಅಂತನ, ತಿರುಗಿ ಮಧ್ಯಾಹ್ನಕ್ಕೆ ಬೇರೆ ಸಾರಿ ಇರಲ್ಲ ಅಂತನ ಅರ್ಧಂಬರ ಮಾಡ್ಬಿಟ್ಟು ಮುದ್ದೆ ಅನ್ನ ಸಾರು ಮಾಡಿದ್ವಿ. ಅಷ್ಟೇನೆ. ಅವರು ಹೋದ್ರು ಮಧ್ಯಾಹ್ನಕ್ಕೆ ಬುತ್ತಿ ತಗೊಂಡು ಹೋಗ್ಬೇಕು. ಮದೇಶ ನೀನು ಹೋಗು, ಉಪ್ಪಿಟ್ಟ ತಿನ್ನೋಗೋಗಿ. ಯಾರಕ್ಕ ತಿನ್ನೋಣ? ಏ ಬೇಡ ಕಣೋ, ನಾನು ನಾಳೆ ಮುದ್ದೆ ಉಂಡು ಬಂದೆ. ಇವತ್ತು ಏನೋ ತಿಂಡಿ ಪಂಡಿ ಮಾಡಕ್ ಹೋಗ್ಲಿಲ್ಲ. ಮುದ್ದೆ ಅನ್ನ ಸಾರು ಮಾಡಿದ್ವಿ. ತಿನ್ನೋಗಿ, ನಾನು ನಾಳೆ ಉಂಡು ಬಂದೆ. ಕಾವೇರಿನ ಕರ್ಕೊಂಡು ಹೋಗೋಣ ಉಂಡಿರ್ಲಿಲ್ಲ, ಅದಕ್ಕೆ ಬಂದೆ. ಇವಳು ನೋಡಿದ್ರೆ ಇಲ್ಲಿಗೆ ಬಂದವಳೆ. ಇಲ್ಲಿ ಉಪ್ಪಿಟ್ಟು ಮಾಡಿದ್ರ, ಇಲ್ಲಿ ಉಪ್ಪಿಟ್ಟು ತಿನ್ನಲ್ಲ ಅಂತಂದ್ಲ. ಹೋಗ್ಲಿ ಬಿಡ, ಅಲ್ಲಿ ಮುದ್ದೆನೆ ಉಂಟಾಳೆ. ಅರ್ಧಂಬ್ರ ಅಂದ್ರೆ ಇಷ್ಟ ಅವಳಿಗೆ. ಅಮ್ಮಯ್ಯ ಮಲ್ಲಿ ಕುಕ್ಕ ಬಂಚಣ ಹೊತ್ತು ಕುಕ್ಕಮ್ಮ. ಕಾವೇರಿ ಕುಕ್ಕ, ಉಪ್ಪಿಟ್ಟು ತಿಂತಿ ಏನೊಂದಿಟ್ಟು ಹಾಕೊಡಾನೆ. ಹೋಗಜ್ಜಿ, ನಾನು ಉಪ್ಪಿಟ್ಟು ತಿಂಬಲ್ಲ, ಹೋಗು, ನಾನು ಮಂಟಕ್ಕೆ ಹೋಗ್ತೀನಿ. ಸರಿ ಹೋಗಮ್ಮ. ಕಾವೇರಿ ಗುಬ್ಬಲಿ ಆಂಟಿ ಇದ್ದಾಳೆ, ಹೋಗಿ ಅನ್ನ ಸಾರು ಇಕ್ಕೊಂಡು ಉಣ್ಣೋಗಿ ಹೋಗಿ. ನಾನು ಬರ್ತೀನಿ ಒಂದು ಚೆನ್ನಾವತ್ತು ಇಲ್ಲಿ ಕುಕ್ಕಾಡಿದ್ದ ಅಜ್ಜಿ ತಾಯಿ. ಸರಿ ಆತಮ್ಮ, ನಾನು ಹೋಗ್ತೀನಿ, ನೀನ್ ಬಾ. ಮತ್ತೆ ಏನಮ್ಮ ಸಮಾಚಾರ? ಅಪ್ಪ ಎಲ್ಗೋಯ್ತು? ಅಪ್ಪ ಯಾರಿಗೋ ಬೇಸಾಯ ಹೊಡಿಯಕ್ಕೆ ಅಂತಾನ ಓತಮ್ಮ. ತಿಂಡಿ ತಿಂದು ಹೊತ್ತು ಮುಂಚೆ ಓತು. ಅದಕ್ಕೆ ಹೊತ್ತು ಮುಂಚೆ ಮಾಡಿದ್ದೆ ತಿಂಡಿನ. ನಾನು ಅದಕ್ಕೆ ಜಲ್ದಾಗುತ್ತೆ ಅಂತಾನ ಉಪ್ಪಿಟ್ಟೆ ಮಾಡಿದ್ದೆ. ಕಾವೇರಿ ಬಂದ್ಲು ಯಾತ ತಿಂತೀನಿ ಅಂತ. ನಾನು ಉಪ್ಪಿಟ್ಟು ಮಾಡಿರೋದೆ ಅಂದಿದ್ದಕ್ಕೆ ಅದೇ ಓತ ಬಿಡ್ಲಿ, ಯಾತನ ಬೇರೆ ದನ ಮಾಡ್ಕೊಡ್ತಿದ್ದೆ ಅದೇ ಓದ್ಲಲ್ಲಿ. ಸುಮ್ನೀರು. ಕೇಳಿದ್ದೆಲ್ಲ ಮಾಡ್ಕೊಟ್ರೆ ಅದೇ ಕಲಿತಾ ಹುಡುಗರು. ನೀನು ಒಬ್ಳು ಬೇರೆದು ಬೇಡ, ಏನು ಬೇಡ, ಬೇಕು ಅಂದ್ರೆ ತಿಂತಾಳೆ, ಇಲ್ಲಾಂದ್ರೆ ಇಲ್ಲ. ಹೋಗಿ ಅನ್ನ ಉಂಟಾಳೆ ಸುಮ್ಮನೆ. ನಮ್ಮ ಮನೆಗೆ ಹೋಗಿ ಅರ್ಧಂಬ್ರನ ಅನ್ನ ಉಂಟಾಳೆ. ನೀನ್ ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೊಂತೀಯ? ಆದ್ರೂ ಏನನ ತಿನ್ನನ, ಅಜ್ಜಿ ಏನೋ ಮಾಡಿರುತ್ತೆ ಅಂತ ಬಂದಿದ್ಲು. ನಾನು ನೋಡಿದ್ರೆ ಉಪ್ಪಿಟ್ಟು ಮಾಡಿದೀನಿ ತಿಂಬಲ್ಲ ಅಂತ ಅದೇ ಓದ್ಲು. ಅದಕ್ಕೆ ಬೇಜಾರಾಗ್ತೈತಿ ನೋಡು. ನನ್ನ ಮೊಮ್ಮಗಳು ಬಂದು ಯಾತು ತಿಂದಂಗೆ ಓದ್ಲು ಅಂತಾನ. ಅಯ್ಯೋ ಬಿಡಮ್ಮ, ಅವಳೇನು ಉಂಟಾಳೆ ಹೋಗಿ. ಅದು ಸರಿ ಅಲ್ಲಮ್ಮ, ಮಾದೇಶಂದ ಏನೋ ಮದ್ವೆಗಿದ್ವಿ ಅಂತ ಮಾತಾಡ್ತಿದ್ರು, ಯಾಕೆ ಸುಮ್ಮನೆ ಆಗ್ಬಿಟ್ರಲ್ಲ? ಏನಾಯ್ತು?
ಹೌದು ನಿಂತಾಗೆ ಮಾತಾಡೋಣ ಮಾತಾಡೋಣ ಅನ್ಕೊಂತಿದ್ದೆ ಅವ್ನ ಮದುವೆ ಬಗ್ಗೆನ. ನೀನು ಇಟ್ಲ ಗೊತ್ತಿರ್ಲಿಲ್ವಲ್ಲ, ಬಿಡುವ ಆಗ್ತಿರ್ಲಿಲ್ಲ. ಹೆಂಗೋ ಇವತ್ತು ಬಂದಿದ್ಯಾ, ಇವತ್ತೇ ಹೇಳ್ಬಿಡ್ತೀನಿ ಬಿಡು. ಹೆಂಗೋ ನನ್ನ ಮನಸ್ನಾಗ ಇರೋದು ಹೇಳ್ತೀನಮ್ಮ. ನಿಮ್ಮ ಅಪ್ಪ ಹೆಂಗೂ ಏನು ಹೇಳಕ್ ಹೋಗ್ಬೇಡ ಅಂತ ಹೇಳ್ತು. ನಾನು ಇನ್ಯಾಕೆ ಬೇರೆ ಕಡೆಗೆ ನೋಡೋದು ಅಂತನ ಅದೇ ಇವತ್ತೇ ಮಾಡಿದ್ದೀನಿ. ನಿನಗೆ ಏನು ಅನ್ಸುತ್ತೆ? ನಿನ್ನ ಗಂಡಂತಾಗ ಮಾತಾಡೋದಾದ್ರೆ ಮಾತಾಡು ನೋಡೋಣ. ಯಾಕಮ್ಮ, ಏನೋ ಎಲ್ಲನ ನೋಡಿದ್ರೆ ಏನು ಹುಡುಗಿನ? ಏ ಎಲ್ಲೂ ಇಲ್ಲ, ಇಲ್ಲೇ ನಿಮ್ಮನೆಯಾಗೇನೆ. ಅದೇ ಪೊದ್ದು ಇದ್ದಾಳಲ್ವಾ, ಇನ್ಯಾಕೆ ಪೊದ್ದುನು ಹೆಂಗೂ ಮದ್ವೆ ಆಗಿಲ್ಲ, ಏನೋ ಒಂದಿಷ್ಟು ಪೆದ್ದಿ ಹಂಗಂತ ಹೇಳಿ ಹಂಗೆ ಇರೋಕ್ಕಾಗುತ್ತಾ ಸಾಯತಕನ? ಏನಾದ್ರೂ ಒಬ್ರಿಗೆ ಮದ್ವೆ ಮಾಡ್ಕೊಡ್ಲೇಬೇಕಲ್ವಾ? ಅದಕ್ಕೆ ನಮ್ಮ ಆದೇಶಿಗೆ ಬೇರೆ ಕಡೆಗೆ ಇನ್ನೇನು ಹೇಳ್ತಾರದು. ನಾವು ಕಂಡು ಉಂಡಾರಲ್ವಾ, ನಾವು ನೋಡ್ಕೊಂಡು ಅನ್ಸರ್ಸ್ಕೊಂಡು ಹೋಗ್ಬೋದು ಪೊದ್ದುನ ಮದುವೆ ಮಾಡ್ಕೊಂಡ್ರೆ ಅಂತ ನಾನು ಅಂದ್ಕೊಂಡೆಮ್ಮ. ಇದಕ್ಕೆ ನಿಮ್ಮ ಅಪ್ಪ ಏನೂ ಒಪ್ಕೊಂಬ್ಲಿಲ್ಲ. ಏನು ಹೇಳ್ತೀಯ ನೀನು? ಇದು ಸರಿನಾ ತಪ್ಪ? ಏನಮ್ಮ ಹೇಳ್ತಾ ಇದೀಯ? ಏನು ತಮಾಷೆ ಮಾಡ್ತಿದ್ಯೋ ಹೆಂಗೆ? ಪೊದ್ದುನ ಮಾದೇಶಿ ಮದುವೆ ಮಾಡ್ಕೊಂಬದ? ತಮಾಷೆ ಅಲ್ವೇ? ನಾನೇ ಹಂಗೆ ಯೋಚನೆ ಮಾಡಿದೆ. ಯಾವತ್ತಿದ್ರು ಮದುವೆ ಮಾಡಿದೆ ಹಂಗೆ ಇರೋಕ್ಕಾಗುತ್ತಾ? ಹಂಗೆ ಇಟ್ಕೊಂತೀರ ಪೊದ್ದುನ? ಹೇಳು ಅಮ್ಮ, ಸುಮ್ಮನಿರು. ಯಾರನ್ನ ಕೇಳಿಸ್ಕೊಂಡ್ರೆ ಅಷ್ಟೇನೆ. ನಿನ್ನ ಹೆಂಗ್ ಬೈತಾರೆ ಗೊತ್ತೇ? ಅಪ್ಪಯ್ಯ ಸರಿಯಾಗಿ ಹೇಳೈತಿ. ಅಲ್ಲ, ಈ ಮದ್ವೆ ಅಂದ್ರೆ ಏನು, ಸಂಸಾರ ಅಂದ್ರೆ ಏನು ಅಂತ ಗೊತ್ತಿಲ್ದಿರೋ ಹುಡುಗಿನ ಮನೆ ಒಂದು ಕೆಲಸ ಮಾಡಕ್ಕೆ ಬರಲ್ಲ ಅವಳಿಗೆ. ಒಂದು ಬಟ್ಟೆ ಒಗೆಯಕ್ಕಾಗಿ, ಒಂದು ನೆಲ ಒರ್ಸಕ್ಕಾಗಿ ಏನು ಕೆಲಸ ಮಾಡಲ್ಲ ಅವಳು. ಊಟ ಮಾಡೋದು ಅವಳ ಪಾಡಿಗೆ ಅವಳು ಹುಡುಗರ ಜೊತೆಗೆ ಆಟ ಆಡ್ಕೊಂಡು ಇರೋದೆ ಅಷ್ಟೇನೆ. ಏನಾರ ಮಾಡು ಅಂತ ಬೈದ್ರೆ ಅಳ್ತಾ ಕುತ್ಕೊಂತಾಳೆ. ಅಂತಳನ್ನ ನೀನ್ ಮದ್ವೆ ಮಾಡ್ಕೊಂಬಂದು ಇಲ್ಲಿ ಸಂಸಾರ ನಡೆಸ್ತೀನಿ ನಡೆಸ್ತೀರಾ? ಸುಮ್ನಿರಮ್ಮ. ಹಿಂಗೇನ್ ಬದುಕಿದ್ಯೋ ಐತೋ ಇಲ್ವೋ? ಯಾರ ತಗನ ಹಿಂಗೆ ಹೇಳಿಗಿಳಿ ಆಮೇಲೆ. ಅಲ್ವೇ ಮತ್ತೆ ಹಂಗೆ ಪೊದ್ದು ಹಂಗೆ ಇದ್ರೆ ಹೆಂಗ್ ಸರಿಯಾಗುತ್ತೆ? ಅವಳು ಹುಡುಗಿ ತಾನೆ? ಅಲ್ಲ ಹುಡುಗಿನೇ, ಆದ್ರೆ ಅವಳಿಗೆ ಮದ್ವೆ ಅಂದ್ರೆ ಏನು ಅಂತಾನೆ ಗೊತ್ತಿಲ್ವಲ್ಲ. ಅಂತವಳು ಮದುವೆ ಮಾಡ್ಕೊಂಬಂದು ಏನ್ ಮಾಡ್ತೀಯ? ಹೇಳು ಪಾಪ. ಅದಕ್ಕೆ ಅದು ಮಗು ಇದ್ದಂಗೆ ಮದುವೆ ಮಾಡ್ಕೊಂಡು ಅದಕ್ಕೆ ಸಂಸಾರನ ಜಂಜಾಟದಾಗ ಸಿಗಾಕೊಂಡು ಒದ್ದಾಡ್ಬೇಕಾ? ಏನೋ ಇವತ್ತೇನೋ ನೀನು ಸಂಬಂಧಿಕರು ಅಂತ ಚೆನ್ನಾಗಿ ನೋಡ್ಕೋಬಹುದು ಬಂದಾಗ ಒಂದೆರಡು ದಿವಸ. ಆಮೇಲೆ ಏನ್ ಮಾಡ್ತೀಯ? ನಿನಗೂ ಒಂದಲ್ಲ ಒಂದ್ ದಿವಸ ಸಿಟ್ಟು ಬರುತ್ತೆ. ನಾವು ಎಂತ ಸೊಸೆ ಅಂತಂದ್ವಪ್ಪ, ಒಂದ್ ಬದುಕು ಮಾಡಲ್ಲ, ಒಂದ್ ಬಾಳ್ ಮಾಡಲ್ಲ, ಬರೀ ತಿಂತಾಳೆ ಕುಕ್ಕಂತಾಳೆ, ಅಲ್ಲಿ ಇಲ್ಲಿ ಸುತ್ತಾಳೆ ಅಂತ ಅಂದ್ಕಂತೀಯ. ನಿನ್ ಸೊಸೆ ಆದವಳು ಎಲ್ಲಾನ ಹೊರಗಡೆಗೆ ಹೋಗಿ ಸಣ್ಣ ಹುಡುಗರ ಜೊತೆಗೆ ಆಟ ಆಡಿದ್ರೆ ಯಾರನ್ನ ಏನಂಬಲ್ಲ ಹೇಳು? ನೀನೇನಮ್ ತಾಯಿ, ನೀ ಹಿಂಗ್ ಯೋಚನೆ ಮಾಡಿದ್ಯ ಅಂತ ನನಗೆ ಗೊತ್ತಿರ್ಲಿಲ್ಲ ಬಿಡು. ಆಮೇಲೆ ನಾನು ಗಂಡಂತ ಹೇಳಿಗಿಳಿಯ. ಹೌದಾ? ಅಯ್ಯೋ, ನಾನು ಬದಲಾಗ್ತಾಳೇನೋ ಮದುವೆ ಆದರೆ. ಅವಳಿಗೂ ಗಂಡ ಮನೆ ಮಕ್ಕಳು ಅಂತ ಆದರೆ ಅವಳಿಗೂ ಜವಾಬ್ದಾರಿ ಬರುತ್ತೆ, ಬುದ್ಧಿನೂ ಒಂದಿಷ್ಟು ಬರುತ್ತೇನೋ ಮದುವೆ ಆದರೆ ಅಂತ ಅಂದ್ಕಣ್ಣಮ್ಮ ಅಷ್ಟೇನೆ. ನೀನು ನಿಮ್ಮ ಅಪ್ಪ ಅಂತ ಹಿಂಗಂತೀರ? ಅವಳಿಗೆ ಹಂಗಾರೆ ಮದುವೆ ಮಾಡಲ್ವೇ ನೀವು? ಇಲ್ಲಮ್ಮ, ನಾವಂತೂ ಮದುವೆ ಮಾಡಲ್ಲ ಅವಳಿಗೆ. ಮದುವೆ ಮಾಡಿ ಪಾಪ ಅವ್ಳಿಗೆ ಕಷ್ಟ ಪಡೋಕ್ಕೆ ನಮ್ಗಿಷ್ಟ ಇಲ್ಲಮ್ಮ. ಯಾರನ್ನ ಏನಂತಾರೆ? ನಮ್ಮ ಕೈಲಿ ನೋಡ್ಕೊಂಬಕ್ಕಾಗಲ್ಲ, ಅದಕ್ಕೆ ಮದುವೆ ಮಾಡಿ ಕಳಿಸ್ಬಿಟ್ರು ಅಂತನ ಆಡ್ಕೊಂತಾರೆ. ಅದು ಅಲ್ಲದೆ ನಮಗೂ ಇಷ್ಟ ಇಲ್ಲ ಅವಳಿಗೆ ಮದುವೆ ಮಾಡಿ ಕಳ್ಸೋದು. ನಮ್ಮ ಜೊತೆಗೆ ಇರ್ಲಿ ಅಂತಾನ ನನ್ನ ಗಂಡ ಯಾವಾಗಲೂ ಹೇಳ್ತಿರ್ತಾರೆ. ಅವಳು ಇನ್ನವಳು ಮಗಳಿದ್ದಂಗೆ ನನಗೆ ತಂಗಿ ಅಲ್ಲ, ಮಗಳೇನೆ ಅವಳು ಅಂತಾನ ಹೇಳ್ತಿರ್ತಾರೆ. ಅಂತಣ್ಣ ನೀನು ಮದುವೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತೀಯಲ್ಲ ಅಲ್ವೇ? ನಿನ್ ತಮ್ಮನೇ ಇವನಿಗೆ ಕೊಟ್ರೆ ಚೆನ್ನಾಗೆ ನೋಡ್ಕೊಂತೀವಿ ನಾವು, ಅರ್ಥ ಮಾಡ್ಕೊಂತಾನೆ ಅವನು. ಮಾದೇಶನು ಪೊದ್ದು ಅಂದ್ರೆ ಇಷ್ಟ ಅಂತ ಹೇಳ್ದೆ. ನೋಡಮ್ಮ, ನೀನು ನಾನು ಬೈಕೊಂಡ್ರು ಪರವಾಗಿಲ್ಲ ನೋಡು. ಇವಳು ತಮ್ಮಗೇನೆ ನಾದ್ನಿನ್ ಕೊಡಕ್ಕೆ ಒಪ್ಕೊಂಬ್ಲಿಲ್ಲ ಅಂತ ಅಂತಾನ ಬೈಕೊಂಡ್ರು ಪರವಾಗಿಲ್ಲ. ನಾನಂತೂ ಇದಕ್ಕೆ ಒಪ್ಕೊಂಬಲ್ಲಮ್ಮ. ಸುಮ್ಮನಿರತ್ತ. ಸರಿ ಆಯ್ತು ಬಿಡಮ್ಮ. ನಾನೇನೋ ಇವತ್ತು ದೂರ್ಲುದ್ದ ಯೋಚನೆ ಮಾಡಿದೆ. ಮದುವೆ ಅವಳಿಗೂ ವಯಸ್ಸಾದ್ಮೇಲೆ ಯಾರಾಗ್ತಾರೆ, ಮುಂದೇನು ಹಿಂಗೆ ಇರ್ತೀರಾ ಅಂತ ಏನು ಗ್ಯಾರಂಟಿ ಅಂತ ನಾನು ಯೋಚನೆ ಮಾಡಿ ನಮ್ಮ ದೂರ ದೃಷ್ಟಿನ. ನೀನು ಬೇಡ ಅಂದರೆ ಇನ್ನೇನು ಮಾಡೋಕ್ಕಾಗುತ್ತೆ? ನಾನು ಹೊಳಿ ಅಂದ್ರು ಹತ್ರನೂ ಹೇಳೋಣ ಅಂದ್ಕೊಂಡೆ. ಈಗ ಹೇಳೋನೋ ಬೇಡವೋ? ಹೇಳಿಗಿಳಿ ಆಮೇಲೆ ಬೈಸ್ಕೊಂಡು ಹೋಗ್ತೀನಿ ನೀನು ಅವ್ರ ತಾಯಿ. ನಾನಾಗದಕ್ಕೆ ಹಿಂಗೆ ಸಮಾಧಾನದಿಂದ ಹೇಳಿದ್ದೀನಿ, ಅವರೇನಿಲ್ಲ. ಆಮೇಲೆ ಇತ್ಲಾಗೆ ಬರೋದೇ ಇಲ್ಲ ನಿಮ್ಮ ಮನೆ ಕಡೆಗೆ. ನೋಡಿ ಇವರು ಹೆಂಗ್ ಯೋಚನೆ ಮಾಡಿದ್ದಾರೆ. ನನ್ನ ತಂಗಿ ಪೆದ್ದಿ ಅಂತಾನ ಆಸ್ತಿ ಸಿಗುತ್ತೆ ಅಂತಾನ ಅಂತ ಅನ್ಕೊಂಡ್ಬಿಡ್ತಾರೆ. ಊರಿನ ಜನಗಳೆಲ್ಲ ಹಂಗೆ ಮಾತಾಡ್ತಾರೆ. ಪೆದ್ದಿನ ಮದುವೆ ಮಾಡ್ಕೊಂಡವ್ರೆ ಅಂತಂದ್ರೆ ಆಸ್ತಿ ಸಿಗುತ್ತೆ ಕೊಡ್ತಾರೆ ಸಾವುಕಾರರು ಅವರು ಅಂತಾನ ಮಾಡ್ಕೊಂಡವ್ರೆ ಅಂತ ಅನ್ಕೊಂತಾರೆ. ಅವ್ನಿಗೆ ಹೆಣ್ಣು ಸಿಗಲ್ವೇ? ಎಲ್ಲನ ಬೇರೆ ಕಡೆಗೆ ತಂದು ನೋಡು. ಅದ್ಯಾವುದೋ ಹುಡುಗಿ ನೋಡಿದೀನಿ ಅಂದಲ್ಲ, ಆ ಹುಡುಗಿನೇ ಕೇಳ್ರಿ. ಯಾಕೆ ಏನಾಯ್ತು ಸುಮ್ಮನಾಗ್ಬಿಟ್ರಲ್ಲ? ಯಾಕೋ ಸುಮ್ಮನಾದ್ವಮ್ಮ ನಾನು. ಅದೇ ಇದೊಂದು ತಲೆಗಿತ್ತಲ್ವಾ, ಅದಕ್ಕೆ ನೋಡೋಣ ಪೊದ್ದುನೇ ಕೇಳೋಣ ಅಂತ ಸುಮ್ಮನಾಗಿದ್ದೆ. ನೀನು ನೋಡಿರಿ ಹಿಂಗಂತೀಯ? ನೋಡಮ್ಮ, ಪೊದ್ದುನಂತೂ ಮದುವೆ ಮಾಡಲ್ಲ ನಾವು. ನಮ್ಮ ಅಪ್ಪನೇ ಹೇಳೈತಿ, ಅವಳು ಸಾಯ ತಕ್ಕ ನಮ್ಮ ಜೊತೆಗೆ ಇರ್ತಾಳೆ. ಇನ್ನು ಯಾವ ಮದುವೆಗಿದ್ವಿ ಅಂತಾನ ಅವಳು ಕಷ್ಟ ಪಡಕ್ಕೆ ನಮ್ಗೆ ಇಷ್ಟ ಇಲ್ಲ ಅಂತ. ಮದುವೆ ಮಾಡೋದಾಗಿದ್ರೆ ಅಲ್ಲೇ ನಮ್ಮ ಇವರಿಲ್ವೇ ಚಿಕ್ಕಮ್ಮ ಜಯಮ್ಮ, ಅವ್ರ ಮಗ ಸುಂದ್ರ ಅಂತ ಇದ್ದಾನೆ, ಅವನಿಗೆ ಕೇಳಿದ್ರು ಕೊಡಲ್ಲ ಅಂತ ಹೇಳಿದಾರೆ. ನಮ್ಮ ಮಾವನು ನನ್ನ ಗಂಡನು ಇನ್ನ ಇವನಿಗೆ ಕೊಡ್ತಾರ? ಬೈತಾರ. ಸುಮ್ಮನಿರು, ಅಂಥದೆಲ್ಲ ಯೋಚನೆ ಮಾಡಕ್ ಹೋಗ್ಬೇಡ. ದೇವರು ಕೊಡಂಗಿದ್ರೆ ಎಲ್ಲೋ ಕೊಡ್ತಾನೆ.
ಅಯ್ಯೋ ನಾನು ಅದಕ್ಕಲ್ಲ ಕಣಿ, ನಾನೇನು ಆಸ್ತಿ ಸಿಗುತ್ತೆ ಆಸ್ತಿ ಕೊಡ್ತಾರೆ ಅವಳು ಮದುವೆ ಮಾಡ್ಕೊಂಡ್ರೆ ಅಂತ ಅಲ್ಲ, ಏನೋ ಈ ಸಂಬಂಧ ಅಲ್ವಾ, ನಮಗೂ ಗೊತ್ತೈತಿ ಅವಳ ಬಗ್ಗೆ ಎಲ್ಲನ ಅಂತ ಯೋಚನೆ ಮಾಡಿದೆ ಅಷ್ಟೇನೆ. ಅವಳಿಗೂ ಬೇರೆ ಕಡೆ ಕೊಟ್ರೆ ಹೆಂಗೋ ಏನೋ ಅಂತಾನ. ನೀನೇನೋ ಹಂಗೆ ಯೋಚನೆ ಮಾಡ್ತೀಯ, ಆದ್ರೆ ಯಾರು ಹಂಗೆ ತಿಳ್ಕೊಂಬಲ್ಲ. ಇಂಥವಳು ಮದುವೆ ಮಾಡ್ಕೊಂತ ಇದಾರೆ ಅಂದ್ರೆ ಆಸ್ತಿಗೋಸ್ಕರನೇ ದುಡ್ಡುಗೋಸ್ಕರನೇ ಅಂತಾನೆ ತಿಳ್ಕೊಂಬೋದು. ಸುಮ್ಮನೆ ನಾನು ಹೋಗ್ತೀನಿ ಮಂತಕ್ಕೆ, ಇಂಥದ್ದೆಲ್ಲ ನಾ ಯಾರ ತಾವು ಮಾತಾಡಕ್ ಹೋಗ್ಬೇಡ, ಸುಮ್ಮನಿರು. ಇರೇ ಉಪ್ಪಿಟ್ಟು ಕೊಡ್ತೀನಿ ತಿಂದೋಗಿವಂತೆ. ಬೇಡಮ್ಮ, ನಾನು ನಾಳೆ ಉಂಡು ಬಂದಿದ್ದೆ, ಹೋಗ್ತೀನಿ. ಈ ವಿಷಯದ ಬಗ್ಗೆ ಆಮೇಲೆ ನನ್ನ ಗಂಡಂತಾಗ ಮಾತಾಡ್ಗಿತ್ತಾಡಿಯ. ಇಲ್ಲ ಇಲ್ಲ ಮಾತಾಡಲ್ಲ. ನಾನು ಏನೋ ಅವಳು ಎಷ್ಟು ದಿನ ಅಂತೇಳಿ ಒಂಟಿಯಾಗಿರ್ತಾಳೆ, ಇರೋಕ್ಕಾಗುತ್ತೆ. ಮದುವೆ ಆದರೆ ಏನಾರು ಬದಲಾಗುತ್ತೇನೋ, ಅವಳಿಗೂ ಏನಾರ ಬುದ್ಧಿ ಗಿದ್ದಿ ಬರುತ್ತೇನೋ ಅಂತ ಯೋಚನೆ ಮಾಡಿದೆ ಅಷ್ಟೇನೆ. ನೀನು ಹೇಳಿದ್ಯ ಅಂದಮೇಲೆ ಬಿಡು, ನಾನು ಅದಕ್ಕೆ ನಿನ್ನ ಹತ್ರ ಮಾತಾಡೋಣ, ಆಮೇಲೆ ಅಳಿಯಂದ್ರ ಹತ್ರ ಮಾತಾಡೋಣ ಅಂತನ ಹೇಳಿದ್ದು. ಸರಿ ಆತ್ ಬಿಡಮ್ಮ, ಎಲ್ಲ ಯೋಚನೆ ಮಾಡಕ್ ಹೋಗ್ಬೇಡ. ಅವಳು ಸಣ್ಣ ಹುಡುಗಿ ಇದ್ದಂಗೆ, ಅವಳಿಗೇನು ಗೊತ್ತಾಗಲ್ಲ. ನೀನೇನೋ ಈಗೇನೋ ಅವಳ ಮೇಲೆ ಕನಿಕರದಿಂದನೋ ಪ್ರೀತಿಯಿಂದನೋ ಏನೋ ಮದುವೆ ಮಾಡ್ಕೋಬೇಕಂತ ಆಸೆ ಪಡ್ತೀಯ. ಮುಂದೇನೋ ಹಿಂಗೆ ಇರ್ತೀಯ ಅಂತ ಏನು ಗ್ಯಾರಂಟಿ ಹೇಳು? ಅವಳಂತೂ ಬದಲಾಗಲ್ಲ, ಅವಳು ಮಗು ಹಂಗೆ ಇರ್ತಾಳೆ. ಆದ್ರೆ ನಿನಗೆ ಏನ್ ಅನ್ಸುತ್ತೆ ಹೇಳು? ಸೊಸೆ ಆದಳು ಸೇವೆ ಮಾಡ್ಬೇಕು, ಅಡುಗೆ ಮಾಡ್ಬೇಕು, ಮನೆ ಕೆಲಸ ಮಾಡ್ಬೇಕು ಅನ್ಸುತ್ತೆ. ಆದ್ರೆ ಅವಳು ಅದೆಲ್ಲ ಮಾಡೋದಿಲ್ಲ. ಅವಾಗ ನಿನಗೆ ಸಿಟ್ಟು ಬರುತ್ತೆ. ಆ ಸುಮ್ಮನೆ ಸಂಬಂಧದಲ್ಲಿ ಯಾಕೆ ಇಲ್ಲದೆಲ್ಲ ಜಗಳ, ಒಟ್ಟು ಮನಸ್ತಾಪ ಎಲ್ಲ ಸುಮ್ಮನೆ ಇಲ್ಲ. ನಾ ಬೇರೆ ಕಡೆಗೆ ಹೆಣ್ಣು ನೋಡಿ ಮದುವೆ ಮಾಡೋಕ್ಕಾಗುತ್ತೆ ಅವನಿಗೆ. ಬರ್ತೀನಿ. ಅಯ್ಯೋ ಇವಳು ಹಿಂಗೆ ಹೇಳ್ಬಿಟ್ಲಲ್ಲ, ಹೋಗ್ಲಿ ಬಿಡು, ಏನು ಮಾಡೋಕ್ಕಾಗುತ್ತೆ. ನಮ್ಮ ಮನೆಗೆ ಇಷ್ಟ ಇಲ್ಲ ಅಂದಮೇಲೆ ನಾವಿನ್ ಯಾಕೆಲ್ಲ ಬೇರೆ ಕಡೆಗೆ ತಂದು ಮಾಡೋಣ. ನಾನೇನೋ ಇನ್ನು ಯಾರು ಮದುವೆ ಆಗ್ತಾರ ಅವಳನ್ನ ನಾವು ಅದ ಮಾಡ್ಕೊಂಬನ ಅಂತ ಅಂದ್ಕೊಂಡೆ. ಇವಳು ಹಿಂಗೆ ಹೇಳಿದ್ಮೇಲೆ ಇನ್ನೇನು ಅಳಿ ಅಂದರು ಅಷ್ಟೇ. ಬೇಡ, ಏನು ಮಾತಾಡೋದು ಬೇಡ, ಏನು ಬೇಡ. ಮೊದಲು ನೋಡಿದ್ವಲ್ಲ ಆ ಹುಡುಗಿನೇ ಕೇಳ್ಕೊಬಂದು ಮದುವೆ ಮಾಡೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.